ಪಬ್ಲಿಕ್ ಟಿವಿಯ ಮತ್ತೊಂದು ಇಂಪ್ಯಾಕ್ಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗ್ಗೆ 7:30ಕ್ಕೆ ಇಲ್ಲಿ ಈ ವಸತಿ ಶಾಲೆಯ ಮಕ್ಕಳ ದುಸ್ಥಿತಿ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. 7:30ಕ್ಕೆ ವರದಿ ಮಾಡಿದ್ವಿ, ಮಧ್ಯಾಹ್ನ 12ಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇನ್ನೂರ 26 ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾವು ವರದಿ ಮಾಡಿದ್ವಿ. ಬಳ್ಳಾರಿಯ ಕುರುಗೋಡ್ನಲ್ಲಿ ಥಿಯೇಟರ್ನಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಅಂತ ವರದಿ ಮಾಡಿದ್ವಿ. ನಮ್ಮ ವರದಿ ಬೆನ್ನಲ್ಲೇ ಹೊಸ ಕಟ್ಟಡಕ್ಕೆ ಶಾಲೆಯನ್ನು ಸ್ಥಳಾಂತರ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಶಾಲೆಯ ಸ್ಥಳಾಂತರಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಜಾಲಪ್ಪ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೊಸ ಕಟ್ಟಡ ಸಿಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಟ್ಟಡ ದುರಸ್ತಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ವರದಿ ಮಾಡಬೇಕಾದ್ರೆ ಹೇಗೆ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾಕಿನ್ನೂ ನೋಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಕೇಳಿದಾಗ 2-3 ಗಂಟೆಗಳಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ. ವಿದ್ಯಾರ್ಥಿಗಳು ಕೂಡ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಈಗ ನೀವೇನ್ ಜಾಗಗಳನ್ನ ನೋಡ್ತಾ ಇದ್ದೀರಾ, ಇದೇ ಜಾಗಗಳ ಪಾಪ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು, ಅಲ್ಲೇ ನಿದ್ದೆ ಮಾಡಬೇಕಾಗಿತ್ತು, ಅಲ್ಲೇ ಪಾಠ ಕೇಳಬೇಕಾಗಿತ್ತು. ಇದು ಎಂತಹ ದುಸ್ಥಿತಿ ಅಂತ ನಾವು ಕೇಳಿದ್ವಿ. ಯಾಕೆ ಅಲ್ಲಿ ಅನುದಾನದ ಕೊರತೆ ಏನಾದರೂ ಇದೆಯಾ ಅಥವಾ ಇಚ್ಛಾಶಕ್ತಿಯ ಕೊರತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ವಿ. ಈಗ ನಾವು ವರದಿ ಮಾಡ್ತಾ ಇದ್ದ ಹಾಗೆ ಸ್ಥಳಕ್ಕೆ ಅಧಿಕಾರಿಗಳನ್ನ ಕರೆಸ್ಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಆಗಿದೆ. ಆಮೇಲೆ ಸರಿಪಡಿಸ್ತೀವಿ ಕೂಡಲೇ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ವರದಿ ಮಾಡೋ ಸಂದರ್ಭದಲ್ಲಿ ತೀರಾ ಬೇಜಾರಾಗ್ತಾ ಇತ್ತು. ಬಾಲ್ಕನಿಯಲ್ಲಿ ಕೂತ್ಕೊಂಡು ತರಗತಿಯಲ್ಲಿ ವಿದ್ಯಾರ್ಥಿಗಳು ಏನು ಪಾಠನಾದ್ರೂ ಕೇಳಿಸ್ಕೊಳ್ಳೋಕ್ಕಾಗತ್ತೆ, ಹೇಗೆ ಅವ್ರು ಪ್ರಿಪೇರ್ ಆಗೋದಕ್ಕಾಗತ್ತೆ, ಅವ್ರ ಭವಿಷ್ಯದ ಕತೆ ಏನು, ಪ್ರತಿ ಸರ್ಕಾರಿ ಸ್ವಾಮ್ಯದ ವಸತಿ ಶಾಲೆಗಳ ಪರಿಸ್ಥಿತಿ ಹೀಗಾದ್ರೆ ಹೇಗೆ ಅಂತ ಕೇಳಿದ್ವಿ ನಾವು. ರಾಜಕಾರಣಿಗಳ ಮಕ್ಕಳು ಮಾತ್ರ ಫಾರಿನ್ ಅಲ್ಲಿ ಓದಬೇಕು, ಅವರ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ನೋಡಿದ್ರೆ ಹೈ ಕ್ಲಾಸ್ 7 ಸ್ಟಾರ್ ಹೋಟೆಲ್ ರೀತಿ ಇರುತ್ತೆ. ಬಟ್ ನಮ್ಮ ಬಡವರ ಮಕ್ಕಳು ಅಂತ ಬಂದಾಗ ಯಾಕೆ ಈ ರೀತಿ ತಾರತಮ್ಯ ಅಂತ ಕೇಳಿದ್ವಿ. ಬೇಸಿಕ್ ಫೆಸಿಲಿಟಿ ಕೊಡೋದಕ್ಕೆ ಏನು ಕಷ್ಟ ಅಂತ ಕೇಳಿದ್ವಿ. ಎಜುಕೇಶನ್ ಆಕ್ಟ್ ಅಲ್ಲೇ ಇದಕ್ಕೆ ಅಲೋವೆನ್ಸ್ ಇದೆ, ಅಶ್ಯೂರೆನ್ಸ್ ಇದೆ, ಅದನ್ನ ಯಾಕೆ ಇಲ್ಲಿ ಈಡೇರಿಸ್ತಾ ಇಲ್ಲ ಅಂತ ಕೇಳಿದ್ವಿ. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಒಂದು, ಹೊಸ ಕಟ್ಟಡಕ್ಕೆ ಇಡೀ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿ ಕೂಡ ಇದ್ದಾರೆ. ಅದಾಗಲಿಲ್ಲ ಅಂತ ಹೇಳಿದ್ರೆ ರಿನೋವೇಷನ್ ಕೂಡ ಮಾಡ್ತೀವಿ, ಬಟ್ ತಾತ್ಕಾಲಿಕವಾಗಿ ಸಮಸ್ಯೆಗೆ ಏನು ಸೊಲ್ಯೂಷನ್ ಬೇಕೋ ಅದು ಕೊಡ್ತೀವಿ ನಾವು ಅಂತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನವೀನ್. ನಮ್ಮ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಏನ್ ಪ್ರಾಮಿಸ್ ಮಾಡಿದ್ದಾರೆ, ಆ ಪ್ರಾಮಿಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನ್ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಂತ. ಮಮತಾ, ಸಾಕಷ್ಟು ವಿಸ್ತೃತ ವರದಿಯ ಬಳಿಕ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ರಾಜಕಾರಣಿಗಳು ಕಣ್ಣನ್ನು ತೆರಲಿಲ್ಲ, ಆದರೆ ಅಧಿಕಾರಿಗಳು ಕನಿಷ್ಠ ಪಕ್ಷ ಶಾಲೆಯನ್ನು ಸ್ಥಳಾಂತರ ಮಾಡೋದಕ್ಕೆ ಈಗ ಮುಂದಾಗಿರುವಂಥದ್ದು. ಈಗಾಗಲೇ ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿ ಜಾಲಪ್ಪ ಅವರು ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇನ್ನು 1 ವಾರದ ಒಳಗಾಗಿ ಆ ಶಾಲೆಯನ್ನು ಬೇರೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡುವಂತಹ ಜವಾಬ್ದಾರಿಯನ್ನು ನಾನು ಹೊತ್ಕೊಳ್ತೀನಿ. ಆ ಮಕ್ಕಳ ಶಿಕ್ಷಣಕ್ಕಾಗಿ ನಾನು ಕೂಡ ಪ್ರಯತ್ನವನ್ನು ಪಡ್ತೀನಿ. ಅವರಿಗೆ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತಹ ಜವಾಬ್ದಾರಿ ನಮ್ಮ ಇಲಾಖೆದ್ದು. ಹೀಗಾಗಿ ಆ ಜವಾಬ್ದಾರಿಯನ್ನು ನಾನು ಚಾಚು ತಪ್ಪದೆ ಮಾಡ್ತೀನಿ ಅನ್ನುವಂಥ ಮಾತನ್ನ ಈಗ ಪಬ್ಲಿಕ್ ಟಿವಿಗೆ ಹೇಳಿರುವಂಥದ್ದು. ಅದ್ರ ಜೊತೆಗೆ ಕುರುಗೋಡು ಪಟ್ಟಣ ಏನಿದೆ ಅದು ಅಷ್ಟೊಂದು ದೊಡ್ಡದಾದಂಥ ಪಟ್ಟಣ ಅಲ್ಲ, ತುಂಬಾ ಡೆವಲಪ್ಡ್ ಸಿಟಿ ಅಲ್ಲ. ಹೀಗಾಗಿ ಅಲ್ಲಿ ಯಾವುದಾದ್ರೂ ಸೂಕ್ತವಾದಂಥ ಕಟ್ಟಡ ಸಿಕ್ಕರೆ ತತ್ಕ್ಷಣವೇ ನಾಳೆಯೇ ಆ ಶಾಲೆಯನ್ನು ಅಲ್ಲಿಗೆ ಸ್ಥಳಾಂತರವನ್ನ ಮಾಡ್ತೀನಿ ಅಂತ ವಾಗ್ದಾನವನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಕಟ್ಟಡ ಏನಾದರೂ ಹೊಸ ಕಟ್ಟಡ ಅಥವಾ ಬಾಡಿಗೆ ಕಟ್ಟಡ ಸಿಗದೆ ಹೋದಲ್ಲಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಬೇಸಿಕ್ ನೀಡ್ ಏನಿದೆ ಅದನ್ನು ಕಲ್ಪಿಸಿಕೊಡೋದಕ್ಕೆ ನಾನು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದೀನಿ. ನಿಮ್ಮ ವರದಿಯನ್ನು ನಾನು ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ದೀನಿ. ಹೀಗಾಗಿ ಆ ಮಕ್ಕಳ ನೈಜ ಪರಿಸ್ಥಿತಿಯನ್ನು ಜಗತ್ತಿಗೆ ತೆರೆದಿಟ್ಟಿದ್ದೀರಾ. ಹೀಗಾಗಿ ಆ ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯ ಏನಿದೆ ಅದನ್ನು ಕಲ್ಪಿಸಿಕೊಡುವಂತಹ ಜವಾಬ್ದಾರಿಯನ್ನು ನಾನು ಮಾಡ್ತೀನಿ. ನಂತರ ಜಿಲ್ಲಾಧಿಕಾರಿಗಳ ಜೊತೆಗೆ ನಾನು ಚರ್ಚೆಯನ್ನು ಮಾಡಿ ಸರ್ಕಾರಕ್ಕೂ ಕೂಡ ಪತ್ರವನ್ನು ಬರೆದು ಆದಷ್ಟು ಬೇಗ ಸ್ವಂತ ಕಟ್ಟಡವನ್ನ ನಿರ್ಮಾಣ ಕೊಡುವಂತ ಜವಾಬ್ದಾರಿಯನ್ನು ನಾನು ಹೊರತೀನಿ ಅನ್ನುವಂಥ ಮಾತನ್ನ ಹೇಳ್ತಿರುವಂಥದ್ದು. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಸುಮಾರು 6 ವರ್ಷಗಳಿಂದಲೂ ಹಿಂದೆನೇ ಈ ಒಂದು ಕಟ್ಟಡಕ್ಕೆ ಜಾಗವನ್ನ ಮಂಜೂರು ಮಾಡಿದ್ರು. ಶಿಕ್ಷಣ ಸಂಸ್ಥೆಗಳ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನಿದೆ ಅದು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಈಗ ನಾ ಮತ್ತೊಂದು ಸಾರಿ ಆ ಸಂಘಕ್ಕೆ ಪತ್ರವನ್ನು ಬರೆದು ಆದಷ್ಟು ಬೇಗ ಸರ್ಕಾರದ ಮಟ್ಟದಲ್ಲಿ ಅನುದಾನವನ್ನು ತರಿಸಿಕೊಡುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನ ಅಧಿಕಾರಿಗಳು ಹೇಳ್ತಿರುವಂಥದ್ದು. ಒಂದು ಕಡೆಗೆ ಮಕ್ಕಳ ನೈಜ ಸ್ಥಿತಿಯನ್ನ
ನೈಜ ಸ್ಥಿತಿಯನ್ನ ತೆರೆದಿಟ್ಟಂತ ಪಬ್ಲಿಕ್ ಟಿವಿ ಬಿಗ್ ಇಂಪ್ಯಾಕ್ಟ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂತರ ಕೆಲಸ ಆಗೋವರೆಗೂ ಕೂಡ ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನ ಹಿಂಬಾಲಿಸುತ್ತೆ ಅನ್ನುವಂಥ ಮಾತನ್ನ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ಗಣಿನಾಡು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನಲ್ಲಿರ್ತಕ್ಕಂತಹ ವಸತಿ ಶಾಲೆಯ ಚಿತ್ರಣವನ್ನ ನಿಮ್ಮ ಪಬ್ಲಿಕ್ ಟಿವಿ ಜಗಜ್ಜಾಹೀರ ಮಾಡಿರುವಂಥದ್ದು. ಅಲ್ಲಿರ್ತಕ್ಕಂಥ ವಸತಿ ಶಾಲೆ ಚಿತ್ರಮಂದಿರದಲ್ಲಿ ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಎನ್ನುವಂತಹ ಚಿತ್ರಣವನ್ನ ನಿಮ್ಮ ಕಣ್ಮುಂದೆ ಇಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಯಾಕಂದ್ರೆ ಆ ಶಾಲೆ ಇವರ ಅಂಡರ್ನಲ್ಲೇ ಬರೋದ್ರಿಂದಾಗಿ ಅವರು ಇದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ, ನಮ್ಮ ವರದಿ ಬಂದ ಬಳಿಕ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಸರ್, ತಾವು ನೋಡಿದಿರಿ ಆ ಶಾಲೆ ಚಿತ್ರಣ ಹೇಗಿದೆ ಅಂತೇಳಿ. ಒಂದು ಚಿತ್ರಮಂದಿರದಲ್ಲಿ ಸುಮಾರು 6ರಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಬಂದಿತ್ತಾ ಇದು ಹೇಗೆ? ಸರ್, ನಾನು ಕಳೆದ 1.5 ತಿಂಗಳಿಂದ ಈ ಹುದ್ದೆಗೆ ಬಂದ ನಂತರ ಗಮನಕ್ಕೆ ಬಂದ ತಕ್ಷಣವೇ ನಾನು ಕಳೆದ ತಿಂಗಳು 20ನೇ ತಾರೀಕಲ್ಲಿ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಚಿತ್ರಣವನ್ನು ಗಮನಿಸಿ ಆ ಒಂದು ಪಟ್ಟಣ ತುಂಬ ಚಿಕ್ಕ ಪಟ್ಟಣ ಆಗಿದ್ದರಿಂದಾಗಿ 250 ಮಕ್ಕಳಿಗೆ ವಸತಿ ಪ್ಲಸ್ ಶಾಲೆ ಎರಡನ್ನೂ ಕೂಡ ಅಕಾಮಿಡೇಟ್ ಮಾಡ್ತಕ್ಕಂಥ ಕಟ್ಟಡನ ಅಲ್ಲಿ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಅವರು 2020ರಲ್ಲಿ ಆ ಕಟ್ಟಡಕ್ಕೆ ಈ ಹಿಂದೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ನಾವು ಅಲ್ಲಿ ಹೋಗಿನ ತಕ್ಷಣವೇ ನೆಕ್ಸ್ಟ್ ಇನ್ನೊಂದು ಕಟ್ಟಡ ನಮಗೆ ಇದಕ್ಕಿಂತನೂ ಒಳ್ಳೆ ಕಟ್ಟಡ ಸಿಗಲಿಕ್ಕೆ ಏನು ಸಾಧ್ಯ ಆಗುತ್ತೆ ಅನ್ನೋದನ್ನ ಅಲ್ಲಿರ್ತಕ್ಕಂಥ ಪ್ರಾಚಾರ್ಯರಿಗೆ ತಿಳಿಸಿಬಿಟ್ಟು ಉತ್ತಮ ಕಟ್ಟಡನ ಹುಡುಕ್ಲಿಕ್ಕೆ ತಿಳಿಸಿದ್ದೀವಿ. ಜೊತೆಗೆ ಅಲ್ಲಿವರೆಗೂ ನಮಗೆ ಹೊಸ ಕಟ್ಟಡ ಇನ್ನೊಂದು ಕಟ್ಟಡ ಸಿಗುವವರೆಗೂ ಕೂಡ ಇರ್ತಕ್ಕಂಥ ಕಟ್ಟಡನ ಸರಿಪಡಿಸ್ಕೊಂಡು ಮತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಕಲ್ಪಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡಲಾಗ್ತದೆ. ಜೊತೆಗೆ 2017ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ 6 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಹೊಸ ಕಟ್ಟಡ ಕಟ್ಟಲಿಕ್ಕಾಗಿ. ಸೊ ಅದಕ್ಕೆ ಅನುದಾನ ಬಂದ ನಂತರ ಹೊಸ ಕಟ್ಟಡ ನಿರ್ಮಾಣ ಆದರೆ ಅದಕ್ಕೆಲ್ಲ ಸಮಸ್ಯೆನೂ ಬಗೆಹರಿತದೆ. ಸೊ ಅಲ್ಲಿವರೆಗೂ ಈಗ ನಮಗೇನು ಆ ಕಟ್ಟಡ ಇದೆ, ಆ ಕಟ್ಟಡಕ್ಕಿಂತ ಉತ್ತಮ ಕಟ್ಟಡ ನಮಗೆ ಸಿಗಲಿಕ್ಕೆ ಎಲ್ಲ ರೀತಿಯಿಂದನೂ ಹುಡುಕ್ಲಿಕ್ಕೆ ಪ್ರಯತ್ನವನ್ನು ಈಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತು ಹಲವಾರು ಪತ್ರಿಕೆಗಳಲ್ಲೂ ಕೂಡ ಈ ಬಗ್ಗೆ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ ಕಟ್ಟಡದ ಬಾಡಿಗೆಗಾಗಿ. ಹೊಸ ಕಟ್ಟಡ ಆಗುವವರೆಗೂ ಇರ್ತಕ್ಕಂಥ ಕಟ್ಟಡನ ಅಥವಾ ಒಳ್ಳೆಯ ಕಟ್ಟಡಕ್ಕೆ ತಕ್ಷಣವೇ ಶಿಫ್ಟ್ ಮಾಡಲಿಕ್ಕೆ ನಾನು ನಮ್ಮ ಪ್ರಾಚಾರ್ಯರಿಗೆ ತಿಳಿಸ್ಕೊಟ್ಟಿದ್ದೀನಿ. ಸರ್, ಸುಮಾರು ಅಂದರೆ 6ರಿಂದ 7ನೇ ಕ್ಲಾಸು ಅಂದರೆ ಒಂದು ಪಕ್ಕದಲ್ಲಿ ಅಕ್ಕಪಕ್ಕನೇ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಡಿಸ್ಟರ್ಬ್ ಆಗುತ್ತೆ. ಅದಕ್ಕೇನಾದರೂ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಏನಾದರೂ ಮಾಡ್ತೀರಾ? ಖಂಡಿತವಾಗಿ ನಮಗೆ ಬೇರೆ ಕಟ್ಟಡ ಸಿಗದೇ ಇದ್ದರೆ ಇರ್ತಕ್ಕಂಥ ಕಟ್ಟಡದಲ್ಲಿ ಪಾರ್ಟೇಷನ್ ಮಾಡಿಕೊಂಡು ಮಕ್ಕಳಿಗೆ ಏನು ಶಾಲೆ ಡಿಸ್ಟರ್ಬೆನ್ಸ್ ಆಗ್ತದೆ ಅದು ಆಗದಂಗೆ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕಾಗುತ್ತೆ ಅದನ್ನು ಕಲ್ಪಿಸ್ಕೊಡ್ಲಿಕ್ಕೆ ಈಗ ಆಲ್ರೆಡಿ ತಿಳಿಸಿದ್ದೀವಿ. ಅದನ್ನು ಮಾಡಲಿಕ್ಕೆ ಪ್ರಾಚಾರ್ಯರು ಕೆಲಸ ನಿರ್ವಹಿಸಬೇಕಂತಂದೇಳಿ ಹೇಳಿದ್ದೀನಿ ಆಲ್ರೆಡಿ. ಅಂದರೆ ಸುಮಾರು 13 ವರ್ಷ ಆಯಿತು ಸರ್ ಶಾಲೆ ಆರಂಭವಾಗಿ, ಇದುವರೆಗೂ ಕೂಡ ಅದಕ್ಕೊಂದು ಸ್ವಂತ ಕಟ್ಟಡ ಇಲ್ಲ, ಜಮೀನಿದ್ರೂ ಕೂಡ ಕಟ್ಟಡಕ್ಕಾಗ್ತಿಲ್ಲ. ಯಾಕೆ ಇಲಾಖೆಯಲ್ಲಿ ಹಣದ ಕೊರತೆ ಇದೆಯಾ, ಏನು ಸಮಸ್ಯೆ ಆಗ್ತದೆ ಸರ್ ಆ್ಯಕ್ಚುಲಿ? ಅದು ಮೂಲ ಶಾಲಾ ಶಿಕ್ಷಣ ಇಲಾಖೆ ನಂತರ ಸಮಾಜ ಕಲ್ಯಾಣ ಇಲಾಖೆ ಬಂದ ನಂತರ ಮತ್ತು ನಂತರ ಅದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇದೆ. ಅದು ಕ್ರೈಸ್ ಅವರು ನಡೆಸ್ತಕ್ಕಂಥ ಒಂದು ವಸತಿ ಶಿಕ್ಷಣ ಶಾಲೆ. ಈ ಕ್ರೈಸ್ನಿಂದ ನಮಗೆ ಅನುದಾನ ಬರಬೇಕಾಗ್ತದೆ. ಈಗ ನಮಗೆ ಜಮೀನು ಲಭ್ಯ ಇದೆ, ಕ್ರೈಸಿಂದ ಅನುದಾನ ಬಂದ ತಕ್ಷಣವೇ ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅಂದರೆ ಬೇರೆ ಜಿಲ್ಲೆಗಳಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆಯಾ, ಹೆಂಗೆ ಉಳಿದವರಿಗೆ ಸ್ವಂತ ಕಟ್ಟಡ ಇದೆಯಾ ಹೆಂಗೆ ಸರ್? ನಮ್ಮ ಜಿಲ್ಲೆಯಲ್ಲೇ ಆಲ್ಮೋಸ್ಟ್ ಕ್ರೈಸಿಂದ ನಡೀತಕ್ಕಂಥ ಎಲ್ಲ ಕಟ್ಟಡಗಳಿಗೆ ಒಂದೊಂದಾಗಿ ಕಟ್ಟಡಗಳು ಆಗ್ತಾ ಇದ್ದಾವೆ. ಸೊ ಈ ಕಟ್ಟಡಕ್ಕಾಗಿ ನಮಗೆ ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಹಲವಾರು ಬಾರಿ ನಾವು ಪತ್ರ ವ್ಯವಹಾರಗಳನ್ನು ಇಲ್ಲಿಂದ ಕೂಡ ಆಗಿದೆ. ಬಡ ಮಕ್ಕಳ ಭವಿಷ್ಯದ ಬಗ್ಗೆ ಅಸಡ್ಡೆ ಸಲ್ಲ ಅನ್ನೋ ವಿಚಾರವಾಗಿ ನಾವು ಪ್ರಶ್ನೆಯನ್ನ ಎತ್ತಿದ್ವಿ. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ತ್ವರಿತವಾಗಿ ಈ ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ನಾವು ಕಂಡುಕೊಂಡಿದ್ದೀವಿ. ಅದನ್ನ ಇಂಪ್ಯಾಕ್ಟ್ ಜೊತೆಗೆ ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ, ನೀವು ಅದನ್ನ ನೋಡ್ತೀರಾ ಅಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಈ ಸುದ್ದಿಯ ನಿರಂತರ ಫಾಲೋ ಅಪ್ ನಲ್ಲಿ ನಾವು ಕೂಡ ಇರ್ತೀವಿ.